ಪೂರ್ವೇಪಿ ಕರ್ದಮಪರ ಶರಪಾಂಡುಮುಖ್ಯ ಯತ್ಸೇವಯಾ ಗುಣಗಣಾಢ್ಯಮಪತ್ಯಮಾಪುಃ ತಂ ಪೂರ್ಣಷಡ್ಗುಣತನಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ವ್ಯಾಸಾಯ ಭವನಾಶಾಯ ಶಿರೀಷಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರಾವಣ ಶುದ್ಧ ಪಂಚಮಿಯಂದು ನಾಗರ ಪಂಚಮಿಯನ್ನು ಆಚರಿಸಲಿದ್ದೇವೆ. ನಾಗ ಅಂತ ಹೇಳಿದರೆ ಅನೇಕ ಆಯಾಮಗಳಲ್ಲಿ ನಾವು ನಾಗನನ್ನು ಕಾಣಬಹುದು. ನಾಗ ಅಂತ ಕೇಳಿದರೆ ವಿಷ್ಣುದೇವರ ಅಂದರೆ ಅನಂತ ಪದ್ಮನಾಭ ರೂಪದಲ್ಲಿ ಅನಂತನಾಗಿ, ನಾಗಭೂಷಣನ ಅಂದರೆ ಶಿವನ ಆಭರಣಗಳಾಗಿ, ಹೀಗೆ ಅನೇಕ, ಹಾಗೆ ಗಣಪತಿಯ ಹೊಟ್ಟೆಯನ್ನು ಬಂಧಿಸಿದಂತಹ ನಾಗನಾಗಿ ಅನೇಕ ವಿಧದಲ್ಲಿ ನಾಗರು ಇದ್ದಾರೆ. ಮುಖ್ಯವಾಗಿ ನಾಗರ ಪಂಚಮಿಯಂದು ನಾಗನ ಆರಾಧನೆ ಮಾಡುವಂಥದ್ದು ಕ್ರಮ. ನಾಗನ ಆರಾಧನೆ ಯಾಕೆ ಅಂತ ಕೇಳಿದರೆ ಎಲ್ಲ ವಿಧದಲ್ಲೂ ನಾಗರ ಆರಾಧನೆಯನ್ನು ಮಾಡಬೇಕು. ಮುಖ್ಯವಾಗಿ ಪ್ರಕೃತಿ ಮಾಧ್ಯಮದಲ್ಲಿ ನಾಗನನ್ನು ಆರಾಧನೆ ಮಾಡಬೇಕು ಅಂತ. ಇಲ್ಲಿ ತುಳುವನಾಡು ಅಂದರೆ ಆ ಪರಶುರಾಮ ಸೃಷ್ಟಿಯಾದಂತಹ ನಾಡಿನಲ್ಲಿ ನಾಗದೇವರ ವಿಶಿಷ್ಟವಾದ ಆರಾಧನಾ ಪದ್ಧತಿ ಇದೆ. ಯಾಕೆ ಕೇಳಿದರೆ ಈ ಜಾಗ ಹಿಂದಿನ ಕಾಲದಲ್ಲಿ ಏನು ಕೇಳಿದರೆ ನಾಗನ ಅಂದರೆ ನಾಗರ ಆಸರೆ ಆಗಿತ್ತು, ನಾಗರ ವಾಸಸ್ಥಳವಾದಂತಹ ಜಾಗ ಇದು. ಪರಶುರಾಮ ದೇವರು ತಮ್ಮದೇ ಆದಂತಹ ಆ ನಾಡನ್ನೇನು ಸೃಷ್ಟಿ ಮಾಡಲಿಕ್ಕೆ ಹೋದಾಗ ಈ ಜಾಗ ಪೂರ್ತಿಯಾಗಿ ಆ ನೀರಿನಿಂದ ಆವೃತವಾಗಿತ್ತು. ಹಾಗೆ ತಾವು ಎಸೆದ ಬಿಲ್ಲಿನಿಂದ ಎಲ್ಲಿ ಬಿಲ್ಲು ಎಸೆದ ಜಾಗದಿಂದ ರಾಮೇಶ್ವರ ತನಕದ ಜಾಗ ಏನುಂಟು ಪರಶುರಾಮ ದೇವರಿಂದ ಸೃಷ್ಟಿಯಾದ ಕಾರಣ ಪರಶುರಾಮ ಸೃಷ್ಟಿ ಅನ್ನುವಂಥ ಪ್ರತೀತಿ ಬಂದಿದೆ. ನಂತರ ಈ ಜಾಗದಲ್ಲಿದ್ದಂಥ ನಾಗರು ಅವರಿಗೆ ಒಂದು ಆರಾಧನೆ ರೂಪದಲ್ಲಿ ನಾವು ನಾಗದೇವರನ್ನು ವಿಶಿಷ್ಟವಾಗಿ ಈ ತುಳುವನಾಡು, ಈ ಉಡುಪಿಯಿಂದ ಹಿಡಿದು ತಮಿಳುನಾಡಿನ ರಾಮೇಶ್ವರ ತನಕ ನಾಗರ ವಿಶೇಷವಾದ ಆರಾಧನೆಯನ್ನು ಇಲ್ಲಿಯ ಜನರು ಮಾಡ್ತಾರೆ. ನಾಗನ ಆರಾಧನೆ ಮುಖ್ಯವಾಗಿ ಯಾಕೆ ಮಾಡಬೇಕು ಕೇಳಿದರೆ ಅನೇಕ ನೀವು ಯೋಗಶಾಸ್ತ್ರದಲ್ಲಿ ನೋಡಿದರೆ ಅನಾಹತ ಕುಂಡಲಿನಿ ಅನ್ನುವಂಥದ್ದು ನಾಗನಿಂದ, ಅದು ನಾಗನ ಅನುಗ್ರಹ ಇದ್ದರೆ ಆ ಕುಂಡಲಿನಿ ಅನ್ನುವಂಥದ್ದು ಚಕ್ರ ಏನಿದೆ ಅದು ಜಾಗೃತವಾಗಿ ಯೋಗ ಸಾಧನೆಯಲ್ಲಿ ವಿಶೇಷವಾದ ನಮಗೆ ಅನುಗ್ರಹ ಸಿಗ್ತದೆ ಅಂತ. ಯೋಗ ಸಾಧನೆಗೂ ನಾಗನಿಗೂ ಬಹಳ ಅನೂಚಾನವಾದಂತಹ ನಂಟಿದೆ. ಹಾಗಾಗಿ ನಾಗರ ಆರಾಧನೆಯಿಂದ ನಮ್ಮ ಆತ್ಮದ ಯೋಗ ಸಾಧನೆ ಏನುಂಟು ಅದು ಸಾಧ್ಯ. ಸರ್ಪಶಾಂತಿ ಅವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾಪ್ತಯೇ. ನಾಗದೇವರ ಆರಾಧನೆ ಮಾಡಿದರೆ ಏನು ಫಲ ಸಿಗ್ತದೆ ಕೇಳಿದರೆ ಸರ್ಪಶಾಂತಿ ಅವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾಪ್ತಿ. ದೀರ್ಘವಾದಂತಹ ಒಳ್ಳೆಯ ಆರೋಗ್ಯ ಏನುಂಟು ನಮಗೆ ಪ್ರಾಪ್ತಿಯಾಗ್ತದೆ ಅಂತ. ಒಳ್ಳೆಯ ಆರೋಗ್ಯ ಬೇಕು ಅಂತಕ್ಕಿದ್ದರೆ ನಮ್ಮ ಈ ಜಾಗದ ಜನರ ನಂಬಿಕೆ ಏನು ಕೇಳಿದರೆ ನಾಗದೇವರಿಗೆ ತನು ಏರಿಸುವುದು ಅಂತ. ತನು ಏರಿಸಿದರೆ ನಾಗದೇವರು ಸಂತುಷ್ಟರಾಗಿ ನಮ್ಮಲ್ಲಿ ಮಾಡಿದಂತಹ ಗೊತ್ತಿದ್ದು ಮಾಡಿದಂತಹ ಎಲ್ಲ ವಿಧದ ಪಾಪಗಳೆಲ್ಲ ಏನುಂಟು ಅದನ್ನು ನಾಗದೇವರು ಪರಿಹಾರ ಮಾಡ್ತಾರೆ. ಒಳ್ಳೆಯ ದೀರ್ಘವಾದ ಆಯುಷ್ಯವನ್ನು ದೇವರು ಅನುಗ್ರಹ ಮಾಡ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ. ಆರೋಗ್ಯ ಪುತ್ರ, ಒಳ್ಳೆಯ ಪುತ್ರ ಸಂತಾನಕ್ಕೆ ಏನಾದರೂ ವಿಘ್ನಗಳು ಇದ್ದಲ್ಲಿ ನಾಗದೇವರ ಆರಾಧನೆ ಮಾಡಿದರೆ ನಾಗದೇವರು ಪುತ್ರ ಸಂತಾನವನ್ನು ಅನುಗ್ರಹ ಮಾಡ್ತಾರೆ ಅಂತ. ಇಲ್ಲಿನ ಜಾಗದಲ್ಲೆಲ್ಲ ನಾಗಮಂಡಲ, ಡೆಕ್ಕೆ ಬಲಿ ಇತ್ಯಾದಿ ನಾಗರ ವಿಶೇಷವಾದಂತಹ ಮಂಡಲ ಆರಾಧನೆ ಎಲ್ಲ ಆಗ್ತದೆ. ಆಶ್ಲೇಷ ಬಲಿ ಇತ್ಯಾದಿ ವಿಶೇಷವಾದಂತಹ ವಿಶಿಷ್ಟವಾದಂತಹ ನಾಗದೇವರ ಆರಾಧನೆಯನ್ನು ಮಾಡ್ತೇವೆ. ಯಾಕೆ ಕೇಳಿದರೆ ಪುತ್ರ ಸಂತಾನಕ್ಕೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಆ ನಾಗದೇವರ ಪ್ರಸಾದವನ್ನು ಸ್ವೀಕರಿಸಿದ ಕೂಡಲೇ ಪುತ್ರ ಸಂತಾನಕ್ಕೆ ಏನಾದರೂ ವಿಘ್ನಗಳಿದ್ದಲ್ಲಿ ಅದೆಲ್ಲ ನಾಗದೇವರು ಪರಿಹಾರ ಮಾಡ್ತಾರೆ ಅನ್ನುವಂಥದ್ದು ಆರೋಗ್ಯದ ದೃಷ್ಟಿಯಿಂದಲೂ ಹಾಗೂ ಮಾನಸಿಕವಾದ ದೈವಿಕವಾದ ಭಕ್ತಿಯಿಂದಲೂ ಅದು ಸಿದ್ಧವಾಗ್ತದೆ. ನಂತರ ಚರ್ಮದ ರೋಗಗಳು ಏನಾದರಿದ್ದಲ್ಲಿ ನಾಗದೇವರ ಆರಾಧನೆ ಮಾಡಬೇಕು. ಆ ಚರ್ಮದಲ್ಲಿ ಏನಾದರೂ
ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಏನಾದರೂ ಇದ್ದಲ್ಲಿ ಅದು ನಾಗದೇವರ ಆರಾಧನೆಯಿಂದ ಪರಿಹಾರ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲ ನಂಬಿಕೆ. ಹಾಗೆ ನಮ್ಮ ನರನಾಡಿಗಳಲ್ಲಿಯೂ ಕೂಡ ಏನಾದರೂ ಸಮಸ್ಯೆಗಳು ಕಂಡು ಬಂದಲ್ಲಿ ನಾಗದೇವರ ಆರಾಧನೆ ಮಾಡಿದರೆ ಅದೆಲ್ಲ ಪರಿಪೂರ್ಣ ಆಗ್ತದೆ ಅನ್ನುವಂಥದ್ದು ಶಾಸ್ತ್ರದ ವಾಕ್ಯ. ದೃಷ್ಟಿದೋಷವಿದ್ದಲ್ಲಿ ನಾಗದೇವರಿಗೆ ಏನಾದರೂ ನಾವು ಈ ಜನ್ಮದಲ್ಲಿಯೋ ಹಿಂದಿನ ಜನ್ಮದಲ್ಲಿಯೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ಪಾಪಗಳೆಲ್ಲ ಏನುಂಟು ಅದರಿಂದಾಗಿ ಈ ಜನ್ಮದಲ್ಲಿ ನಮಗೆ ಇಂಥ ಎಲ್ಲ ಸಮಸ್ಯೆಗಳೆಲ್ಲ ನಮಗೆ ಉಂಟಾಗ್ತದೆ. ಆ ಕಾರಣಕ್ಕೆ ನಾಗದೇವರ ಆರಾಧನೆಯನ್ನು ಮಾಡಿದರೆ ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅನ್ನುವಂಥದ್ದು ಶಾಸ್ತ್ರಗಳ ವಾಕ್ಯ. ನಂತರ ಆ ಧನ ಸಂಪತ್ತು ನಿರಕ್ಷಣ ಸಂಸಕ್ತಾಯ ನಮಃ ಅನ್ನುವಂಥದ್ದು ನಾಗದೇವರ 108 ಹೆಸರುಗಳಲ್ಲಿ ಒಂದು ಹೆಸರು. ಏನಾದರೂ ಧನದ ನಮಗೆ ಸಮಸ್ಯೆ ಇದ್ದಲ್ಲಿ ನಾಗದೇವರ ಆರಾಧನೆ ಮಾಡಿದರೆ ವಿಶಿಷ್ಟವಾದ ದೈವಿಕವಾದ ಸಾತ್ವಿಕವಾದ ಧನ ಸಂಪತ್ತು ಏನುಂಟು ಅದನ್ನು ನಾಗದೇವರು ನಮಗೆ ಅನುಗ್ರಹ ಮಾಡ್ತಾರೆ. ಸಾತ್ವಿಕವಾದ ರೀತಿಯಲ್ಲಿ ನಾಗದೇವರನ್ನು ಆರಾಧನೆ ಮಾಡಿದರೆ ಸಾತ್ವಿಕವಾದ ಸಂಪತ್ತು ನಮಗೆ ದೇವರು ಅನುಗ್ರಹ ಮಾಡ್ತಾರೆ. ಹೀಗಾಗಿ ಇಂತೆಲ್ಲ ಚಿಂತನೆಗಳನ್ನು ನಾಗದೇವರನ್ನು ನಾವು ಚಿಂತನೆ ಮಾಡ್ತಾ ಆ ನಾಗರ ಪಂಚಮಿ ಏನುಂಟು ನಾಗದೇವರು ಪ್ರಾದುರ್ಭಾವರಾದಂತಹ ದಿನ, ಶ್ರಾವಣ ಶುಕ್ಲ ಪಂಚಮಿಯಂದು ನಾಗದೇವರು ಅವತರಿಸಿದಂಥ ದಿನ. ನಾಗದೇವರನ್ನು ನಾವೆಲ್ಲರೂ ಆರಾಧನೆ ಮಾಡಿ ನಾಗದೇವರ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಂಡು ಲೋಕ ಸಮಸ್ತ ಸುಖಿನೋ ಭವಂತೋ ಎನ್ನುವ ಮಾತಿನಂತೆ ಲೋಕದಲ್ಲೆಲ್ಲ ನಾಗದೇವರ ಅನುಗ್ರಹ ಉಂಟಾಗಿ ಎಲ್ಲ ಕಡೆಯಲ್ಲಿಯೂ ಕ್ಷೇಮವು ಉಂಟಾಗಲಿ ಅಂತ ಹೇಳ್ತಾ ದೇವರಲ್ಲಿ ಈ ಮಾತನ್ನು ಸಮರ್ಪಣೆ ಮಾಡ್ತಿದ್ದೀವಿ. ಕೃಷ್ಣ ಅರ್ಪಣಮಸ್ತು.